ಅಲ್ಲಿ ಬಂದವರ ದೇಹದಾರ್ಢ್ಯ ಒಬ್ರಿಗಿಂತ ಒಬ್ರಿಗೆ ಭಿನ್ನವಾಗಿ ನೋಡೋದಕ್ಕೆ ಸಿಗ್ತಾ ಇತ್ತು. ಪ್ರಮುಖವಾಗಿ ಮೊದಲ ಬಾರಿಗೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಹದಾರ್ಢ್ಯ ಸ್ಪರ್ಧೆಯಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ರಂತೆ. ಹಾಗಾಗಿ ಎಲ್ಲ ಆಗಿರೋದು, ಜೊತೆಗೆ ಇದರ ಸ್ಪೆಷಾಲಿಟಿ ಏನು, ಎಷ್ಟು ಜನ ಭಾಗಿಯಾಗಿದ್ರು, ಅವರ ಸಂಭ್ರಮ ಹೇಗಿತ್ತು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಎಸ್, ಗಣಿನಾಡು ಬಳ್ಳಾರಿಯಲ್ಲಿ ಜಿಕೆ ಫೌಂಡೇಶನ್ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ 2 ದಿನಗಳ ದೇಹದಾರ್ಢ್ಯ ಸ್ಪರ್ಧೆ ಆಯೋಜಿಸಲಾಗಿದೆ. ಜಿಮ್ನಲ್ಲಿ ಕಸರತ್ತು ಮಾಡಿ ತಮ್ಮ ದೇಹವನ್ನ ಕಬ್ಬಿಣದಂತೆ ಗಟ್ಟಿ ಮಾಡಿಕೊಂಡಿದ್ದ ಯುವಕರು ವೇದಿಕೆ ಮೇಲೆ ಫಿಟ್ ಆಗಿರುವ ತಮ್ಮ ಬಾಡಿ ಪೋಸ್ ಕೊಟ್ಟರು. ಇವರ 6 ಪ್ಯಾಕ್ ಕಟ್ಟುಮಸ್ತಾದ ದೇಹ ನೋಡಿದ ಪ್ರೇಕ್ಷಕರು ಚಪ್ಪಾಳೆ ಸಿಳ್ಳೆ ಹಾಕಿ ಸಖತ್ ಎಂಜಾಯ್ ಮಾಡಿದ್ರು. ಇನ್ನು ಈ ಸ್ಪರ್ಧೆ ನೋಡಲು ಯುವಕ ಮತ್ತು ಯುವತಿಯರು, ಮಹಿಳೆಯರು ಕಿಕ್ಕಿರಿದು ತುಂಬಿದ್ರು. ಅದರೊಳಗೆ ಬೆಳಕು ಸಿಗ್ತಾ ಇದೆ. ವಿಜಯ ಅಂತವ್ರು ಇನ್ನಷ್ಟು ನಮ್ಮಂತ ಯುವಕರು ಅಂತವ್ರೆಲ್ಲ ಬೆಳಕನ್ನು ಕೊಟ್ರೆ ಎಲ್ಲರೂ ಎಂತವ್ರನ್ನ ಕಾಂಪೀಟ್ ಮಾಡೋ ಅಷ್ಟು ಯುವಕರ ಕಡೆ ಜಿಮ್ ಈಗ ನಾವು 1 ಕೋಟಿ ರೂಪಾಯಿ ಜಿಮ್ ಮಾಡ್ತೀವಿ. ಅದರಲ್ಲಿ ಎಕ್ವಿಪ್ಮೆಂಟ್ಸ್ ಕೂಡ ಟೆಕ್ನೋ ಜಿಮ್ ಅಂತ ಹೇಳಿ ಜರ್ಮನ್ ಕಂಪನಿ. ಇನ್ನು ವಿವಿಧ ಜಿಲ್ಲೆಯಿಂದ ಸ್ಪರ್ಧೆಗೆ ಆಗಮಿಸಿದ್ದ ಪಟುಗಳು ತಮ್ಮ ದೇಹದಾರ್ಢ್ಯ ಪ್ರದರ್ಶಿಸಿದ್ರು. ಪ್ರದರ್ಶನಕ್ಕೂ ಮೊದಲು ಕೆಲ ಪಟುಗಳು ತಾಲೀಮು ನಡೆಸುತ್ತಿದ್ರು. ದೇಹಕ್ಕೆ ಪಾಲಿಶ್ ಹಾಕಿ ಪಳಪಳ ಹೊಳೆಯುವ ಮೂಲಕ ತಮ್ಮ ದೇಹದಾರ್ಢ್ಯ ಪ್ರದರ್ಶನ ಮಾಡಿದ್ದು ಎಲ್ಲರಿಗೂ ಸಂತಸ ಉಂಟು ಮಾಡಿತ್ತು. ಪವರ್ ಲಿಫ್ಟಿಂಗ್ ಇರುತ್ತೆ. ಪವರ್ ಲಿಫ್ಟಿಂಗ್ ಅಂದ್ರೆ ಪ್ರತಿಯೊಂದು ಜಿಮ್ ಅಲ್ಲಿ ಮಿನಿಮಮ್ ಒಂದು 50 to 60 ಮೆಂಬರ್ಸ್ ಬರ್ತಾರೆ. ನಾವು ಆಲ್ಮೋಸ್ಟ್ 370 ಜಿಮ್ಸ್ಗೆ ಪರ್ಸನಲ್ ಆಗಿ ನಮ್ಮ ತಂಡದವರೆಲ್ಲ ಹೋಗಿ ಪರ್ಸನಲ್ ಆಗಿ ವಿಸಿಟ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಸುಮಾರಷ್ಟು ನಾವು ನಾಳೆ ಒಂದು 4,000 ರಿಂದ 5,000 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತೇಳಿ ಅನ್ಕೋತೀವಿ. ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಯ ಎಲ್ಲಾ ಪರಿಣಿತ ಮತ್ತು ಉತ್ತಮ ಅಭ್ಯಾಸ ಹೊಂದಿದ್ದ ದೇಹದಾರ್ಢ್ಯ ಪಟುಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಪ್ರತಿಯೊಬ್ಬ ಪಟುಗಳು ತಮ್ಮ ತಮ್ಮ ಕಟ್ಟುಮಸ್ತಾದ ದೇಹದ ಫಿಟ್ನೆಸ್ ಅನಾವರಣ ಮಾಡಿದ್ರು. ಬೈಸಿಪ್, ಚೆಸ್ಟ್, ಥೈಸ್ ಸೇರಿದಂತೆ ವಿವಿಧ ಭಂಗಿಗಳ ಮತ್ತು ಆಯಾಮಗಳ ಪ್ರದರ್ಶನ ನೋಡಿದ ಪ್ರೇಕ್ಷಕರು ಕ್ಲೀನ್ ಬೋಲ್ಡ್ ಆದ್ರು. ಜಿಕೆ ಫೌಂಡೇಶನ್ ವತಿಯಿಂದ ಮಹಿಳೆ ಮತ್ತು ಪುರುಷರ ವಿಭಾಗದ ದೇಹದಾರ್ಢ್ಯ ಮತ್ತು ವೇಟ್ ಲಿಫ್ಟ್ ಪವರ್ ಇದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಇದು ವಿಶೇಷವಾಗಿ ಬಳ್ಳಾರಿ ಒಂದೇ ಅಲ್ಲ, ಒಟ್ಟಾರೆ ಇಂದಿನ ಹೈಟೆಕ್ ಯುಗದಲ್ಲೂ ಯುವಕರು ಬಾಡಿ ಬಿಲ್ಡಿಂಗ್ ಪಟುಗಳಾಗಿ ಶ್ರಮ ವಹಿಸಿರುವುದು ಗಮನಾರ್ಹ. ಹಗಲು ರಾತ್ರಿ ಕಷ್ಟಪಟ್ಟು ದೇಹ ದಂಡನೆ ಮಾಡಿ ಅದಕ್ಕೆ ಕಟ್ಟುಮಸ್ತಾದ ರೂಪವನ್ನ ಕೊಟ್ಟಿರುತ್ತಾರೆ. ಇಂತಹ ಪಟುಗಳು ಈ ಸ್ಪರ್ಧೆಯಲ್ಲಿ ತಮ್ಮ ಬಲಾಢ್ಯ ದೇಹದ ಪ್ರದರ್ಶನದ ಮೂಲಕ ಗಣಿನಾಡಿನ ಜನರ ಗಮನ ಸೆಳೆದಿದ್ದು ವಿಶೇಷವಾಗಿತ್ತು. ವೆಂಕಟೇಶ್ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.